ಜೈ ಮಂಜುನಾಥ ಆತ್ಮೀಯರೇ, ಈ ದಿನ ನಾವು ಮತ್ತೆ ಇವತ್ತು ಕರ್ನಾಟಕಾದ್ಯಂತಹ ಧರ್ಮಸ್ಥಳ ಟ್ರಸ್ಟಿಂದ ಪ್ರಸಾರ ಆಗ್ತಾ ಇರತಕ್ಕಂಥ ಜೀರ್ಣೋದ್ಧಾರ ದೇವಸ್ಥಾನಗಳ ಪ್ರಸಾರ ಆಗಿರತಕ್ಕಂತಹ ಇವತ್ತು ಯಳವಟ್ಟಿ ಆನಗಲ್ ಗ್ರಾಮ ತಾಲೂಕಿನ ಯಳವಟ್ಟಿ ಗ್ರಾಮಕ್ಕೆ ಬಂದಿದ್ದೇವೆ. ಇಲ್ಲೂ ಕೂಡ ಈ ಒಂದು ರಾಮಲಿಂಗೇಶ್ವರ ದೇವಸ್ಥಾನ ಅಂತಕ್ಕಂಥದ್ದು ಅದ್ಭುತವಾದಂಥ ವಿಸ್ಮಯವಾಗಿರ್ತಕ್ಕಂಥ ದೇವಸ್ಥಾನ ಇರತಕ್ಕಂಥದ್ದು. ಹಾಗಾಗಿ ಈ ಒಂದು ಕ್ಷೇತ್ರದಲ್ಲೂ ಕೂಡ ಹಲವು ಇರತಕ್ಕಂಥ ಹಿಂದೆ ಮತಾಂಧರಿಂದಲೂ ಕೂಡ ಒಂದು ಹಲ್ಲೆಗಳಾಗಿರ್ತಕ್ಕಂಥ ದೇವಸ್ಥಾನವನ್ನು ಸಂರಕ್ಷಿಸುವ ಉದ್ದೇಶಕ್ಕೋಸ್ಕರನೇ ಇವತ್ತು ಧರ್ಮಸ್ಥಳ ಟ್ರಸ್ಟ್ನ ವತಿಯಿಂದ ಈ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿರ್ತಕ್ಕಂಥ ಅದ್ಭುತ ಇದೆ. ಹಾಗಾಗಿ ಇವತ್ತು ಎಲ್ಲ ಗ್ರಾಮಸ್ಥರು ಕೂಡ ಇಲ್ಲಿ ಒಂದು ಉತ್ಸಾಹದಿಂದ ಈ ಒಂದು ದೇವಸ್ಥಾನದ ಮಹತ್ವವನ್ನು ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಹಾಗಾಗಿ ನಾವೆಲ್ಲರೂ ಒಂದ್ಸರಿ ಜೋರಾಗಿ ಜಯಘೋಷವನ್ನು ಮಾಡೋಣ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಹರ 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 ಹರ, बोलो भारत माता की, बोलो भारत माता की, ಜೈ ರಾಮಲಿಂಗೇಶ್ವರ, ಜೈ ರಾಮಲಿಂಗೇಶ್ವರ. ನೋಡೋದಲ್ಲ ಮಕ್ಕಳೇ, ಹಾಗೆ ಈಗ ನಾವು ಒಳಗಡೆ ಇರ್ತಕ್ಕಂಥ ಭಗವಂತನ ಒಂದು ಮೂರ್ತಿಯನ್ನ, ಒಳಗಿನ ವೈಶಿಷ್ಟ್ಯತೆಯನ್ನು ನೋಡೋಣ. ನಾವು ಒಳಗಡೆ ಹೋಗಿ ಖಂಡಿತ ಬನ್ನಿ. ಆದ್ಮೇಲೆ ಈಗ ಒಳಗಡೆ ನಾವು ದೇವಸ್ಥಾನದೊಳಗಡೆ ಪ್ರವೇಶವನ್ನು ಮಾಡ್ತಾ ಇದ್ದೀವಿ. ಈ ಒಂದು ದೇವಸ್ಥಾನ ಕೆತ್ತನೆ ಅಂತಕ್ಕಂಥದ್ದು ಎಷ್ಟು ಅದ್ಭುತ ಇದೆ ಅಂದರೆ ವೈಭವ ಅಂತ ಇದೆ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇರ್ತಕ್ಕಂಥದ್ದು. ಈ ಒಂದು ಪ್ರತಿಯೊಂದು ಹಾವೇರಿ ಜಿಲ್ಲೆಯಲ್ಲಿ ಮತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಪ್ರತಿಯೊಂದು ದೇವಸ್ಥಾನದ ಕಂಬದಲ್ಲೂ ಕೂಡ ಒಂದು ಅದ್ಭುತವಾದಂತಹ ಇಂದಿನ ಪೀಳಿಗೆಗೆ ಮತ್ತು ಇವತ್ತಿನ ಪೀಳಿಗೆಗೆ, ಮುಂದಿನ ಪೀಳಿಗೆಗೂ ಕೂಡ ಬೇಕಾಗುವಂತಹ ಶಿಲ್ಪ ಕಲೆಗಳನ್ನು, ಕೆತ್ತನೆ ಕೆಲಸವನ್ನು ಈ ಒಂದು ದೇವಸ್ಥಾನದಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು. ಬಂಧುಗಳೇ, ಇಂತಹ ಒಂದು ಕೇವಲ ಒಂದು ಪಿಲ್ಲರನ್ನು ಕೆತ್ತಬೇಕು ಅಂದರೆ ನಮ್ಮಿಂದ ಸಾಹಸ ಆಗ್ತದೆ. ಆದರೆ ಅಂದಿನ ಪೂರ್ವಿಕರು ಯಾವ ರೀತಿಯಲ್ಲಿ ಈ ಒಂದು ಕೆತ್ತನೆಯನ್ನು ಮಾಡಿ ನಮ್ಮ ಹಿಂದೂ ಸಮಾಜಕ್ಕೆ, ಭಾರತ ಭೂಮಿಗೆ, ಭಾರತ ಸಂಸ್ಕೃತಿಯನ್ನು ಸಂತ ಮಹಾತ್ಮರು, ಋಷಿಗಳು ಉಳಿಸುವಂಥ ಕಾರ್ಯವನ್ನು ಮಾಡಿದ್ದಾರೆ. ಈ ಒಂದು ರಾಮಲಿಂಗೇಶ್ವರನ ಮುಂದಗಡೆ ಭವ್ಯವಾದಂತಹ ಆ ನಂದೀಶ್ವರ ಕುಳಿತಿರ್ತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರಾ. ಈ ಒಂದು ಪ್ರತಿಯೊಂದು ದೇವಸ್ಥಾನದಲ್ಲಿ ಆ ಈಶ್ವರನಿಗಿಂತಲೂ ಕೂಡ ನಂದಿ ಒಂದು ಬೃಹದಾಕಾರವಾಗಿರ್ತಕ್ಕಂಥದ್ದು ಈ ಒಂದು ತಾಲೂಕಿನಲ್ಲಿರ್ತಕ್ಕಂಥ ದೇವಸ್ಥಾನಗಳ ವಿಶೇಷ ಇರತಕ್ಕಂಥದ್ದು. ಹಾಗೆ ಪ್ರತಿಯೊಂದು ಎಡಭಾಗ ಬಲಭಾಗದಲ್ಲೂ ಕೂಡ ದೇವಸ್ಥಾನ ಇರತಕ್ಕಂಥದ್ದು. ಮತ್ತು ಅತ್ಯುತ್ತಮವಾಗಿ ಈ ಒಂದು ಮುಖ್ಯ ದೇವರ ಮೂರ್ತಿಯ ಮುಂದಗಡೆ ಒಂದು ಕಮಾನಿನ ರೀತಿಯಲ್ಲಿ ಒಂದು ಕಲೆಯನ್ನು ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಬಂಧುಗಳೇ, ಇಂತಹ ಕಲೆಗಳನ್ನು ಉಳಿಸ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ಬ ಹಿಂದೂಗಳ ಜನ್ಮ ಸಿದ್ಧ ಹಕ್ಕು ಆಗಿದೆ. ಆಗ ಮಾತ್ರ ಈ ಒಂದು ಭಾರತದ ಸಂಸ್ಕೃತಿ ಅಂತಕ್ಕಂಥದ್ದು ಉಳಿಲಿಕ್ಕೆ ಕಾರಣ ಆಗ್ತದೆ. ಒಳಗೆ ಆ ಭಗವಂತನ ದಿವ್ಯ ದರ್ಶನವನ್ನು ನಾವು ಮಾಡೋಣ. ಅರ್ಚಕರು ಇಲ್ಲದ ಕಾರಣ ನಾವು ಹಾಗೆ ಆ ಭಗವಂತನ ರಾಮಲಿಂಗೇಶ್ವರ ದರ್ಶನವನ್ನು ನಾವು ಮಾಡ್ತಾ ಇದ್ದೇವೆ. ಹಾಗೆ ಸಮಸ್ತ ಕರ್ನಾಟಕದ ಜನತೆಯು ಕೂಡ ಈ ಒಂದು ಸಾವಿರಾರು ವರ್ಷಗಳ ಹಳೆಯ ಆ ದಿವ್ಯ ಮೂರ್ತಿಯನ್ನು ದರ್ಶನ ಮಾಡಿ ಇಂತಹ ದೇವಸ್ಥಾನದ ಕಲೆಗಳನ್ನು ನೋಡಿದಾಗ ಮಾತ್ರ ಧರ್ಮಸ್ಥಳದ ಕಾರ್ಯವೈಖರಿ ಅಂತಕ್ಕಂಥದ್ದು ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗೆ ಯಾವ ರೀತಿ ಒಂದು ಶಿಲ್ಪ ಕಲೆಗಳ ಕಾರ್ಯಗಳನ್ನು ಮಾಡಿ ಅಂತಕ್ಕಂಥದ್ದು ಸಾಕ್ಷಿ ಆಗ್ತದೆ. ಹಾಗೆ ಇನ್ನು ಹಲವಾರು ದೇವಸ್ಥಾನಗಳು ಕೂಡ ಇದೇ ರೀತಿ ನಿಮಗಾಗಿ ನಾವು ಸದಾಕಾಲ ತೋರಿಸ್ಲಿಕ್ಕೆ ಸಿದ್ಧ ಇರ್ತೇವೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಕಾರ್ಯಕ್ರಮಗಳನ್ನು ಇರ್ತಕ್ಕಂಥದ್ದನ್ನ ವೀಕ್ಷಣೆ ಮಾಡಿ ಇಡೀ ಸಮಾಜಕ್ಕೆ ಶೇರ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗಿ ತಮ್ಮೆಲ್ಲರಲ್ಲೂ ಕೂಡ ವಿನಂತಿ.